ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಇವತ್ತಿನ ಫೋಟೋಶಾಪ್ ಟ್ಯುಟೋರಿಯಲ್ ಅಲ್ಲಿ ಸ್ಮಾರ್ಟ್ ಆಬ್ಜೆಕ್ಟ್ ಅಂದ್ರೆ ಏನು, ಸ್ಮಾರ್ಟ್ ಆಬ್ಜೆಕ್ಟ್ ನ ಬೇರೆ ಬೇರೆ ಯೂಸಸ್ ಗಳೇನು, ಒಂದು ಟೆಕ್ನಿಕ್ಸ್ ಗಳನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೇವೆ. ಸೊ ಇದರಲ್ಲಿ ನಾನು ಏನ್ ಮಾಡಿದ್ದೇನೆ, ಇದೊಂದು ಬ್ಯಾಕ್ ಗ್ರೌಂಡ್ ಸೀನರಿ ತಗೊಂಡಿದ್ದೇನೆ. ಓಕೆ, ಅದ್ರ ಮೇಲೆ ಈ ಒಂದು ಬರ್ಡ್ ಇಮೇಜ್ ಯಾವ್ದ್ರದ್ದು ಬ್ಯಾಕ್ ಗ್ರೌಂಡ್ ನ ನಾನು ಲೇಯರ್ ಮಾಸ್ಕ್ ಯೂಸ್ ಮಾಡಿ ಸಪರೇಟ್ ಮಾಡಿದ್ದೇನೆ. ಇವಾಗ ನನಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾಡಬೇಕು. ಸೊ ಈ ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತೇನೆ, ಆ ಬ್ಯಾಕ್ ಗ್ರೌಂಡ್ ಲೇಯರ್ ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಆಮೇಲೆ ಫಿಲ್ಟರ್ಗೆ ಹೋಗಿ ಬ್ಲರ್, ಗಾಷನ್ ಬ್ಲರ್. ಸೊ ಗಾಷನ್ ಬ್ಲರ್ ಯೂಶುವಲಿ ಏನ್ ಮಾಡುತ್ತೆ, ಇಮೇಜ್ ನ ಬ್ಲರ್ ಮಾಡುತ್ತೆ. ಸೊ ಇಲ್ಲಿ ಇವಾಗ ನಾನು ಇಮೇಜ್ ನ ಬ್ಲರ್ ಮಾಡಿದೆ. ಓಕೆ, ಸೊ ಇವಾಗ ನನಗೆ ಅಟ್ ಎನಿ ಪಾಯಿಂಟ್ ನನ್ಗೆ ಈ ಬ್ಲರ್ ಏನ್ ಮಾಡಿದಾನೆ ಇದ್ರ ಒಂದು ಎಫೆಕ್ಟ್ ನ ರಿಡ್ಯೂಸ್ ಮಾಡ್ಬೇಕಂತಿದ್ರೆ ಸೊ ನನ್ಗೆ ಇದನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾನು ಏನ್ ಮಾಡ್ಬೇಕಾಗುತ್ತೆ, ಅಂಡು ಮಾಡ್ಬೇಕಾಗುತ್ತೆ, ಬ್ಯಾಕ್ ಹೋಗ್ಬೇಕಾಗುತ್ತೆ. ಸೊ ಕಂಟ್ರೋಲ್ ಝೆಡ್ ಕೊಟ್ರೆ ಬ್ಯಾಕ್ ಹೋಗುತ್ತೆ. ಓಕೆ, ಸೊ ಇವಾಗ ಬ್ಯಾಕ್ ಹೋದೆ. ಸೊ ಇವಾಗ ಕಂಪ್ಲೀಟ್ ಆಗಿ ಫಿಲ್ಟರ್ ಎಫೆಕ್ಟ್ ಏನಿದೆ, ಗಾಷನ್ ಬ್ಲರ್ ಎಫೆಕ್ಟ್ ಏನಿದೆ ಅದು ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಸೊ ಪುನಃ ನಾನು ಹೋಗ್ಬಿಟ್ಟು ಗಾಷನ್ ಬ್ಲರ್ ನ ಅಪ್ಲೈ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಡಿಸ್ಟ್ರಕ್ಟಿವ್ ಮೆಥಡ್ ಆಗಿರುತ್ತೆ. ಸೊ ಅದೇ ನಾನು ಇದನ್ನ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡಿ ಎಫೆಕ್ಟ್ ನ ಅಪ್ಲೈ ಮಾಡಿದ್ರೆ, ಇಲ್ಲಿ ಎಕ್ಸಾಂಪಲ್ಗೆ ಈ ಲೇಯರ್ ಮೇಲೆ ರೈಟ್ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಇದೆ. ಸೊ ಇದು ಇವಾಗ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು ಐಕಾನ್ ಬಂದಿದೆ. ಸೊ ಇವಾಗ ನಾನು ಸೇಮ್ ಫಿಲ್ಟರ್, ಬ್ಲರ್, ಗಾಷನ್ ಬ್ಲರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ನಾನು ಬ್ಲರ್ ಮಾಡ್ತೇನೆ. ಸೊ ಅಟ್ ಎನಿ ಟೈಮ್ ನನ್ಗೆ ಇದ್ರದ್ದು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೇಕಂತಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಆಪ್ಷನ್ ಇದೆ. ಸೊ ಇಲ್ಲಿ ಗಾಷನ್ ಬ್ಲರ್ ಮೇಲೆ ಪುನಃ ಡಬಲ್ ಕ್ಲಿಕ್ ಮಾಡಿ ನಾನು ಈ ಎಫೆಕ್ಟ್ ನ ಜಾಸ್ತಿ ಇಲ್ಲದಿದ್ರೆ ಕಮ್ಮಿ ಮಾಡ್ಬೋದು. ಸೊ ನೀವು ಯಾವುದೇ ಒಂದು ನಾರ್ಮಲ್ ಲೇಯರ್ ನ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ನೀವು ಕನ್ವರ್ಟ್ ಮಾಡಿದ್ರೆ ಆಮೇಲೆ ಅದರ ಎಫೆಕ್ಟ್ ಅನ್ನು ಹೋಗಿ ಚೇಂಜ್ ಮಾಡಬಹುದು. ಸೊ ಫಿಲ್ಟರ್ದು ಯಾವುದೇ ಎಫೆಕ್ಟ್ ನ ನೀವು ಅಪ್ಲೈ ಮಾಡೋ ಮುಂಚೆ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಮಾಡಿ ಅದನ್ನ ಆಮೇಲೆ ಸಹ ನೀವು ಎಡಿಟ್ ಮಾಡಬಹುದು. ಇದು ನಾನ್ ಡಿಸ್ಟ್ರಕ್ಟಿವ್ ಮೆಥಡ್ ಅಲ್ಲಿ ಇರುತ್ತೆ. ಓಕೆ, ಸೊ ಪುನಃ ನಾನು ಬ್ಯಾಕ್ ಹೋಗ್ತೇನೆ, ಕಂಟ್ರೋಲ್ ಝೆಡ್ ಬ್ಯಾಕ್. ಸೊ ನಾರ್ಮಲ್ ಟು ನಾರ್ಮಲ್ ಲೇಯರ್. ಅದೇ ನೀವು ಸಪೋಸ್ ಇಮೇಜ್ ಅಡ್ಜಸ್ಟ್ಮೆಂಟ್ ಇಂದ ಎಫೆಕ್ಟ್ ಅಪ್ಲೈ ಮಾಡ್ತೀರಂತ ಆದ್ರೂ ಸೇಮ್ ಥಿಂಗ್. ಸೊ ಇಲ್ಲಿ ಇವಾಗ ಇಮೇಜ್ ಅಡ್ಜಸ್ಟ್ಮೆಂಟ್. ಸೊ ಮೇ ಬಿ ನಾನು ಇಲ್ಲಿ ಏನ್ ಮಾಡ್ತೇನೆ, ಈ ಕರ್ವ್ ಅಡ್ಜಸ್ಟ್ಮೆಂಟ್ ನ ಯೂಸ್ ಮಾಡಿಕೊಂಡು ಸೊ ಇದ್ರದ್ದು ಸ್ವಲ್ಪ ಹೈಲೈಟ್ ನ ಇನ್ಕ್ರೀಸ್ ಮಾಡ್ತೇನೆ, ಶಾಡೋಸ್ ಮತ್ತೆ ಹೈಲೈಟ್ ನ ಇನ್ಕ್ರೀಸ್ ಮಾಡ್ತೇನೆ ಅನ್ಕೊಳ್ಳಿ. ಸೊ ಇಲ್ಲಿ ಇವಾಗ ಇಮೇಜ್ ಅಡ್ಜಸ್ಟ್ಮೆಂಟ್ ಇಂದ ನೀವೇನ್ ಎಫೆಕ್ಟ್ ಅಪ್ಲೈ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಆ ಲೇಯರ್ಗೆ ಅಪ್ಲೈ ಆಯ್ತು. ಇವಾಗ ನನಗೆ ಇದನ್ನ ಸ್ವಲ್ಪ ಚೇಂಜಸ್ ಮಾಡಬೇಕು, ಈ ಕರ್ವ್ ಅಡ್ಜಸ್ಟ್ಮೆಂಟ್ ಎಫೆಕ್ಟ್ ನ ಚೇಂಜಸ್ ಮಾಡ್ಬೇಕಂತಿದ್ರೆ ಆಗಲ್ಲ. ಸೊ ಅದೇ ನಾನು ಇವಾಗ ಬ್ಯಾಕ್ ಹೋಗ್ತೇನೆ, ಕಂಟ್ರೋಲ್ ಝೆಡ್ ಕೊಟ್ಟು ಬ್ಯಾಕ್ ಹೋಗ್ತೇನೆ. ಸೊ ನೀವು ಇಮೇಜ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದು ಯಾವುದೇ ಒಂದು ಎಫೆಕ್ಟ್ ಅಪ್ಲೈ ಮಾಡೋ ಮುಂಚೆ ಅದನ್ನ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ನೀವು ಯಾವುದೇ ಎಫೆಕ್ಟ್ ಇರ್ಬೋದು, ವೈಬ್ರೆನ್ಸ್, ಯಾವುದೇ ಎಫೆಕ್ಟ್ ಇರ್ಬೋದು, ಆಮೇಲೆ ನೀವು ಅಪ್ಲೈ ಮಾಡಿ. ಸೊ ಇಲ್ಲಿ ಇವಾಗ ನಾನು ಇದ್ರದ್ದು ಹೈಲೈಟ್ಸ್ ನ ಇನ್ಕ್ರೀಸ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಸೆಟ್ಟಿಂಗ್ಸ್ ಇಲ್ಲಿ ಬಂತು. ಸೊ ನಾನು ಎನಿ ಟೈಮ್ ಇಲ್ಲಿ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇದನ್ನ ಮಾಡಿಫೈ ಮಾಡ್ಬೋದು. ಸೊ ಈ ರೀತಿ ನಾರ್ಮಲ್ ಲೇಯರ್ ನ ನೀವು ಸ್ಮಾರ್ಟ್ ಆಬ್ಜೆಕ್ಟ್ ಮಾಡಿ ಫಿಲ್ಟರ್ ಎಫೆಕ್ಟ್ಸ್ ಇರ್ಬೋದು, ಇಲ್ಲದಿದ್ರೆ ಇಮೇಜ್ ಅಲ್ಲಿ ಕೆಲವು ಆಪ್ಷನ್ಸ್ ಗಳಿರ್ಬೋದು, ಅಪ್ಲೈ ಮಾಡೋ ಮುಂಚೆ ಸ್ಮಾರ್ಟ್ ಆಬ್ಜೆಕ್ಟ್ ಮಾಡಿದ್ರೆ ಎನಿ ಟೈಮ್ ನೀವು ಅದನ್ನ ಎಡಿಟ್ ಮಾಡ್ಬೋದು. ಸೊ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ. ಸೊ ಇದು ನಾನ್ ಡಿಸ್ಟ್ರಕ್ಟಿವ್ ಮೆಥಡ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇದು ಒಂದು ಯೂಸ್. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಇಲ್ಲಿ ಇಮೇಜ್ ಇದೆ. ಸೊ ಇಲ್ಲಿ ಇವಾಗ 2 ಇಮೇಜ್ ಇದೆ. ಸೇಮ್ ಇಮೇಜ್ ನ ನಾನು ಏನ್ ಮಾಡಿದ್ದೇನೆ, ಡುಪ್ಲಿಕೇಟ್ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ಇವಾಗ ಒಂದ್ ಇಮೇಜ್ ನ ಏನ್ ಮಾಡ್ತೇನೆ, ಮೇ ಬಿ ಇದು ಲೆಫ್ಟ್ ಸೈಡ್ ಇಮೇಜ್ ನ ನಾನು ಏನ್ ಮಾಡ್ತೇನೆ, ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ತೇನೆ. ಸೊ ಇನ್ನೊಂದು ಇಮೇಜ್ ಆಸ್ ಇಟ್ ಈಸ್ ಇಡ್ತೇನೆ. ಸೊ ಇವಾಗ ನಾನು ಈ 2 ಲೇಯರ್ ನ ಸೆಲೆಕ್ಷನ್ ಮಾಡ್ಕೊಂಡು ಇದ್ರದ್ ಸೈಜ್ ನ ರಿಡ್ಯೂಸ್ ಮಾಡ್ತೇನೆ. ಓಕೆ, ಫುಲ್ ರಿಡ್ಯೂಸ್ ಮಾಡ್ತೇನೆ. ರಿಡ್ಯೂಸ್ ಮಾಡಿ ಇಲ್ಲಿ ಓಕೆ ಕೊಡ್ತೇನೆ. ಪುನಃ ನಾನು ಕಂಟ್ರೋಲ್ ಟಿ ಕೊಟ್ಟು ಟ್ರಾನ್ಸ್ಫಾರ್ಮೇಶನ್ ಟೂಲ್ ಯೂಸ್ ಮಾಡಿ ಇದ್ರದ್ದು ಸೈಜ್ ನ ಇನ್ಕ್ರೀಸ್ ಮಾಡ್ತೇನೆ. ಇವಾಗ ಇಲ್ಲಿ ಓಕೆ ಕೊಡ್ತೇನೆ. ಸೊ ಇಲ್ಲಿ ನೋಡ್ಬೋದು, ಸೊ ನಾರ್ಮಲ್ ಲೇಯರ್ ಏನಿದೆ, ಯಾವ್ದನ್ನ ನಾನು ನಾರ್ಮಲ್ ಆಗಿ ಅದ್ರದ್ದು ಸೈಜ್ ನ ರಿಡ್ಯೂಸ್ ಮಾಡಿ ಇನ್ಕ್ರೀಸ್ ಮಾಡಿದೆ, ನೀವು ನೋಡ್ಬೋದು ಅದರದ್ದು ರಿಸೊಲ್ಯೂಷನ್ ಹೋಗಿದೆ, ಅಂದ್ರೆ ಕ್ವಾಲಿಟಿ ರಿಡ್ಯೂಸ್ ಆಗಿದೆ. ಅದೇ ನೀವು ನಾರ್ಮಲ್ ಇಮೇಜ್ ನ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಮಾಡ್ಕೊಂಡು ನೀವು ಎಷ್ಟೇ ಸರಿ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿದ್ರು, ಸ್ಕೇಲ್ ಅಪ್ ಸ್ಕೇಲ್ ಡೌನ್ ಮಾಡಿದ್ರು, ಅದರದ್ದು ರಿಸೊಲ್ಯೂಷನ್ ಹಾಗೆ ಇರುತ್ತೆ. ಸೊ ರಿಸೊಲ್ಯೂಷನ್ ಯಾವುದೇ ಒಂದು ಇಮೇಜ್ ಇದ್ದು ರಿಸೊಲ್ಯೂಷನ್ ನ ಮೇಂಟೈನ್ ಮಾಡ್ಬೇಕಂತಿದ್ರೆ, ನೀವು ತುಂಬಾ ಸ್ಕೇಲ್ ಮಾಡ್ತೀರಂತ ಆದ್ರೆ ಅದನ್ನ ಫಸ್ಟ್ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಮಾಡ್ಕೊಂಡು ಆಮೇಲೆ ನೀವು ಸ್ಕೇಲ್ ಅಪ್ ಆರ್ ಸ್ಕೇಲ್ ಡೌನ್ ಮಾಡಿ ಅದರದ್ದು ಇಮೇಜ್ ಕ್ವಾಲಿಟಿ ರಿಮೂವ್ ಆಗಲ್ಲ, ರಿಡ್ಯೂಸ್ ಆಗಲ್ಲ. ಆಮೇಲೆ ಬೇರೆ ಅಡ್ವಾಂಟೇಜ್ ಬಂದ್ಬಿಟ್ಟು ಇಲ್ಲಿ ಇವಾಗ ನನ್ನ ಹತ್ರ ಕೆಲವು ಟೆಕ್ಸ್ಟ್ ಗಳಿದೆ.
ಸೊ ಇದು ನಾನು ಈ ಪರ್ಟಿಕ್ಯುಲರ್ ಇಮೇಜ್ಗೆ ಬ್ಯಾಕ್ ಗ್ರೌಂಡ್ ಆಗಿ ನಾನು ಯೂಸ್ ಮಾಡಿದ್ದೇನೆ. ಸೊ ಮೇ ಬಿ ನಾನು ಇವಾಗ ಈ ನಾರ್ಮಲ್ ಇಮೇಜ್ ನ ರಿಮೂವ್ ಮಾಡ್ಕೊಳ್ತೇನೆ. ಸೊ ಇದನ್ನ ಸೆಂಟರ್ಗೆ ಪೇಸ್ಟ್ ಮಾಡ್ತೇನೆ. ಸೊ ಇವಾಗ ಇದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಟೆಕ್ಸ್ಟ್ ಇದೆ. ಓಕೆ, ಇಲ್ಲಿ ಇವಾಗ ಟೆಕ್ಸ್ಟ್ ಏನ್ ಮಾಡಿದ್ದಾನೆ, ಸೊ ಟೆಕ್ಸ್ಟ್ ನ ಡುಪ್ಲಿಕೇಟ್ ಮಾಡ್ಕೊಂಡಿದ್ದಾನೆ 4 ಲೇಯರ್ ಆಗಿ. ಸೊ ಇಲ್ಲಿ ಇವಾಗ ಇದನ್ನ ಎಕ್ಸ್ಪಾಂಡ್ ಮಾಡಿದ್ರೆ ಇಲ್ಲಿ ನೋಡ್ಬೋದು. ಸೊ ಎಲ್ಲ ಸಪರೇಟ್ ಲೇಯರ್ ಅಲ್ಲಿ ಇದೆ. ಸೊ ಏನಿಲ್ಲ, ಜಸ್ಟ್ ಒಂದು ಟೆಕ್ಸ್ಟ್ ಲೇಯರ್ ನ ಏನ್ ಮಾಡಿದ್ದಾನೆ, ಡುಪ್ಲಿಕೇಟ್ ಮಾಡ್ಕೊಂಡಿದ್ದಾನೆ. ಸೊ ಈ ರೀತಿ ರಿಪೀಟೆಡ್ ಟೆಕ್ಸ್ಟ್ ಇರ್ಬೋದು, ಇಲ್ಲದಿದ್ರೆ ಪ್ಯಾಟರ್ನ್ಸ್ ಇರ್ಬೋದು, ನೀವು ಕ್ರಿಯೇಟ್ ಮಾಡಿದ ನಂತರ ಸಪೋಸ್ ಎನಿವೇರ್ ನಿಮ್ಗೆ ಅನ್ಸ್ತು ನಿಮ್ಗೆ ಇದನ್ನ ಚೇಂಜ್ ಮಾಡಬೇಕು. ಸಪೋಸ್ ಇವಾಗ ಗುಡ್ ವೈಬ್ಸ್ ಅಂತ ಇದೆ. ಸೊ ಈ ಟೆಕ್ಸ್ಟ್ ನ ನೀವು ಮೇ ಬಿ ಗುಡ್ ಬೈಟ್ಸ್ ಅಂತ ಏನಾದ್ರು ಚೇಂಜ್ ಮಾಡ್ಬೇಕಂತಿದ್ರೆ, ಸಪೋಸ್ ಇಲ್ಲಿ ಇವಾಗ ನಾನು ಚೇಂಜ್ ಮಾಡ್ತೇನೆ. ಸೊ ಅವಾಗ ನೀವು ನೋಡ್ಬೋದು, ನಾನು ಇವಾಗ ಪ್ರತಿ ಟೆಕ್ಸ್ಟ್ಗೆ ಹೋಗ್ಬಿಟ್ಟು ಮಾಡಿಫೈ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಯಾವ್ದಾದ್ರು ಒಂದು ಟೆಕ್ಸ್ಟ್ ಇರ್ಬೋದು, ಇಲ್ಲದಿದ್ರೆ ಆಬ್ಜೆಕ್ಟ್ ಇರ್ಬೋದು, ಅದು ರಿಪೀಟೆಡ್ ಅಲ್ಲಿ ನೀವು ಯೂಸ್ ಮಾಡಿದೀರಾ, ಆಮೇಲೆ ನಿಮ್ಗೆ ಶೋರ್ ಎಲ್ಲ ನಿಮ್ಗೆ ಅದನ್ನ ಎಡಿಟ್ ಮಾಡ್ಬೇಕಂತ ಇದ್ರೆ ನೀವು ಬೆಟರ್ ಏನ್ ಮಾಡ್ಕೋಬೇಕು, ಫಸ್ಟ್ ಅದನ್ನ ಡುಪ್ಲಿಕೇಟ್ ಮಾಡೋ ಮುಂಚೆ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ತೋರಿಸ್ತೇನೆ, ನಾನು ಬ್ಯಾಕ್ ಹೋಗ್ತೇನೆ. ಸೊ ಉಳಿದ ಎಲ್ಲ ಟೆಕ್ಸ್ಟ್ ಲೇಯರ್ ನಾನು ಇಲ್ಲಿ ಡಿಲೀಟ್ ಮಾಡ್ಕೊಳ್ತೇನೆ. ಸೊ ಇವಾಗ ಈ ಒಂದು ಟೆಕ್ಸ್ಟ್ ಲೇಯರ್ ಇದೆ. ಸೊ ಇದನ್ನ ಏನ್ ಮಾಡ್ತೇನೆ, ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೇನೆ. ಆಮೇಲೆ ಇದನ್ನ ಡುಪ್ಲಿಕೇಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಆಲ್ಟ್ ಹೋಲ್ಡ್ ಮಾಡ್ಕೊಂಡು ಇದನ್ನ ಡುಪ್ಲಿಕೇಟ್ ಮಾಡ್ಕೊಳ್ತೇನೆ. ಆಮೇಲೆ ಪುನಃ ಆಲ್ಟ್ ಹೋಲ್ಡ್ ಮಾಡ್ಕೊಂಡು ಡುಪ್ಲಿಕೇಟ್ ಮಾಡ್ಕೊಳ್ತೇನೆ. ಓಕೆ, ಸೊ ಇವಾಗ ಸೇಮ್ ಟೆಕ್ಸ್ಟ್ ನ ಏನ್ ಮಾಡಿದ್ದೇನೆ, ಡುಪ್ಲಿಕೇಟ್ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ನಿಮ್ಗೆ ಎನಿ ಟೈಮ್ ಇದನ್ನ ಮಾಡಿಫೈ ಮಾಡ್ಬೇಕಂತಿದ್ರೆ ನೀವು ಇಲ್ಲಿ ನೋಡ್ಬೋದೇ, ಪ್ರತಿಯೊಂದು ಟೆಕ್ಸ್ಟ್ ಸ್ಮಾರ್ಟ್ ಆಬ್ಜೆಕ್ಟ್ ಅದರದ್ದು ಕಾಪೀಸ್ ನ ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಇವಾಗ ನಾನು ಏನ್ ಮಾಡ್ತೇನೆ, ಯಾವ್ದಾದ್ರು ಒಂದು ಟೆಕ್ಸ್ಟ್ ಇಲ್ಲಿ ಸ್ಮಾರ್ಟ್ ಆಬ್ಜೆಕ್ಟ್ ಏನಿದೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೇನೆ. ಸೊ ಡಬಲ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಅದು ಸಪರೇಟ್ ಫೈಲ್ ಅಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಏನ್ ಮಾಡ್ತೇನೆ, ಟೆಕ್ಸ್ಟ್ ನ ಎಡಿಟ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ಮಾಡಿಫೈ ಮಾಡ್ತೇನೆ, ವೈಬ್ಸ್ ಹೋಗಿ ಬೈಟ್ಸ್ ಅಂತ ಮಾಡಿಫೈ ಮಾಡ್ತೇನೆ. ಆಮೇಲೆ ಇಲ್ಲಿ ಓಕೆ ಕೊಡ್ತೇನೆ. ಸೊ ಇಲ್ಲಿ ನೀವು ಮಾಡಿಫೈ ಮಾಡಿದ್ಮೇಲೆ ಇದನ್ನ ಸೇವ್ ಮಾಡ್ಕೋಬೇಕು. ಕಂಟ್ರೋಲ್ ಎಸ್ ಕೊಟ್ಟು ಶಾರ್ಟ್ ಕಟ್ ಸೇವ್ ಮಾಡ್ಕೊಳ್ತೇನೆ. ಓಕೆ, ಇಲ್ಲಿ ಇವಾಗ ನೋಡ್ಬೋದು. ಸೊ ಪ್ರತಿಯೊಂದು ಚೇಂಜ್ ಆಗಿದೆ. ಸೊ ಇದು ಬೈಟ್ಸ್. ಸೊ ಇದರಿಂದ ನಾನು ಡುಪ್ಲಿಕೇಟ್ ಮಾಡ್ಕೊಂಡಿರೋದ್ರಿಂದ ಎಲ್ಲವೂ ಬೈಟ್ಸ್ ಅಂತ ಚೇಂಜ್ ಆಗಿದೆ. ಸೊ ಇದು ಇನ್ನೊಂದು ತುಂಬಾ ಯೂಸ್ಫುಲ್ ಆಗಿರುವಂತ ಒಂದು ಟೆಕ್ನಿಕ್. ಸೊ ಸ್ಮಾರ್ಟ್ ಆಬ್ಜೆಕ್ಟ್, ಸೊ ಇನ್ನು ಯಾವುದೇ ಒಂದು ಪ್ಯಾಟರ್ನ್ ಇರ್ಬೋದು, ಆಬ್ಜೆಕ್ಟ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ಇಮೇಜ್ ಇರ್ಬೋದು, ಅದನ್ನ ನೀವು ಡುಪ್ಲಿಕೇಟ್ ಮಾಡ್ಕೊಂಡಿದ್ದೀರಾ, ತುಂಬಾ ಪ್ಯಾಟರ್ನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದೀರಾ, ನಿಮ್ಗೆ ಎನಿ ಟೈಮ್ ಹೋಗಿ ನಿಮ್ಗೆ ಅದನ್ನ ಮಾಡಿಫೈ ಮಾಡ್ಬೇಕಂತಿದ್ರೆ ಅವಾಗ ನೀವು ಬೆಟರ್ ಅದನ್ನ ಸ್ಮಾರ್ಟ್ ಆಬ್ಜೆಕ್ಟ್ ಮಾಡ್ಕೊಂಡು ಆಮೇಲೆ ಅದರದ್ದು ಕಾಪೀಸ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಎನಿ ಟೈಮ್ ಹೋಗಿ ನೀವು ಅದನ್ನ ಎಡಿಟ್ ಮಾಡ್ಬೋದು ಆಗಿದೆ. ಸೊ ಅಗೇನ್ ನಿಮ್ಗೆ ಸಪೋಸ್ ಇದ್ರದ್ದು ಇವಾಗ ಸ್ಟ್ರೋಕ್ ಸೈಜ್ ನ ಇನ್ಕ್ರೀಸ್ ಮಾಡಬೇಕು, ಪುನಃ ಡಬಲ್ ಕ್ಲಿಕ್ ಮಾಡ್ತೇನೆ, ಇಲ್ಲಿಗೆ ಹೋಗ್ತೇನೆ. ಸೊ ಇಲ್ಲಿ ಏನ್ ಮಾಡ್ತೇನೆ, ಇಲ್ಲಿ ಸ್ಟ್ರೋಕ್ ಸೆಟ್ಟಿಂಗ್ಸ್ ಹೋಗ್ತೇನೆ. ಸ್ಟ್ರೋಕ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇಲ್ಲಿ ಸ್ಟ್ರೋಕ್ ಇದ್ದು ವಿಡ್ತ್ ನ ಇನ್ಕ್ರೀಸ್ ಮಾಡ್ತೇನೆ. ಆಮೇಲೆ ಇಲ್ಲಿ ಓಕೆ ಕೊಟ್ಟು ಸೇವ್ ಮಾಡ್ತೇನೆ, ಕಂಟ್ರೋಲ್ ಎಸ್ ಕೊಟ್ಟು ಸೇವ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ನೋಡ್ಬೋದು ಎಲ್ಲ ಕಡೆ ಅದು ಅಪ್ಡೇಟ್ ಆಗಿದೆ. ನಮಸ್ತೆ, ನನ್ನ ಹೆಸರು ರಾಕೇಶ್ ಜೆ ಶೆಟ್ಟಿಗಾರ್, ಗ್ರಾಫಿಕ್ ಡಿಸೈನರ್. ಸೊ ನಾನು ಅಡೋಬ್ ಫೋಟೋಶಾಪ್ ಟ್ಯುಟೋರಿಯಲ್ನ ಟ್ರೈನರ್. ಈ ಕೋರ್ಸ್ ಮಾಡಲಿಕ್ಕೆ ನಿಮಗೆ ಯಾವುದೇ ಒಂದು ಪ್ರಿಯರ್ ನಾಲೆಜ್ ಬೇಕಂತಿಲ್ಲ. ಸೊ ಇದು ಬೇಸಿಕ್ ಲೆವೆಲಿಂದ ಹಿಡಿದು ಪ್ರೊಫೆಷ್ನಲ್ ಲೆವೆಲ್ವರೆಗೆ ಇರುತ್ತೆ. ಈ ಅಡೋಬ್ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಟ್ರೈನಿಂಗ್ನಲ್ಲಿ ನಾವು ಪ್ರಾಜೆಕ್ಟ್ ಬೇಸ್ಡ್ ಟ್ರೈನಿಂಗ್ ತಗೊಳ್ಳಿಕ್ಕಿದ್ದೇವೆ. ಸೊ ಇದರಲ್ಲಿ ಮೇನ್ ಆಗಿ ಇಮೇಜ್ ಎಡಿಟಿಂಗ್, ಕಲರ್ ಕರೆಕ್ಷನ್ಸ್, ಬ್ಯಾಕ್ಗ್ರೌಂಡ್ ರಿಮೂವಲ್, ಅಡ್ವಾನ್ಸ್ ಸೆಲೆಕ್ಷನ್ ಟೆಕ್ನಿಕ್ಸ್ಗಳನ್ನ ನೋಡಲಿಕ್ಕಿದ್ದೇವೆ, ಮಾಸ್ಕಿಂಗ್ ಟೆಕ್ನಿಕ್ಸ್ಗಳನ್ನ ನೋಡಲಿಕ್ಕಿದ್ದೇವೆ. ಸೊ ಲೇಯರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡುವಂಥದ್ದು, ಇಮೇಜ್ನ ಡಿಸ್ಟಾರ್ಟ್ ಮತ್ತು ಟ್ರಾನ್ಸ್ಫಾರ್ಮ್ ಎಫೆಕ್ಟ್ ಆಬ್ಜೆಕ್ಟನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು, ಕಲರ್ ಚೇಂಜ್ ಮಾಡುವಂಥದ್ದು, ಬೇರೆ ಬೇರೆ ರೀಟಚಿಂಗ್ ಟೆಕ್ನಿಕ್ಸ್ಗಳನ್ನ ನೋಡಲಿಕ್ಕಿದ್ದಾವೆ, ಫಿಲ್ಟರ್ ಎಫೆಕ್ಟ್ಸ್ಗಳನ್ನ ಮಾಡುವಂಥದ್ದು, ಇಮೇಜ್ ಮ್ಯಾನಿಪುಲೇಷನ್ನ ಮಾಡುವಂಥದ್ದು, ಅಡ್ಜಸ್ಟ್ಮೆಂಟ್ ಆಪ್ಷನ್ಸ್ಗಳು, ಸ್ಮಾರ್ಟ್ ಆಬ್ಜೆಕ್ಟ್ ಮತ್ತು ಅದರ ಒಂದು ಯೂಸಸ್ಗಳನ್ನ ನೋಡಲಿಕ್ಕಿದ್ದಾವೆ, ಬ್ರಷ್ ಟೂಲ್ ಮತ್ತು ಸೆಟ್ಟಿಂಗ್. ಬ್ರಷ್ ಟೂಲನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಬ್ರಷ್ ಎಫೆಕ್ಟ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡುವಂಥದ್ದು, ಬ್ರೌಚರ್ ಡಿಸೈನ್ಸ್ಗಳನ್ನ ಮಾಡುವಂಥದ್ದು, ವಿಸಿಟಿಂಗ್ ಕಾರ್ಡ್ ಡಿಸೈನ್ಸ್ ಇರ್ಬೋದು, ಪೆನ್ ಟೂಲನ್ನು ಇನ್ ಡೀಟೇಲ್ ಆಗಿ ನಾವು ನೋಡಲಿಕ್ಕಿದ್ದೇವೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಪಾತನ್ನು ಕ್ರಿಯೇಟ್ ಮಾಡುವಂಥದ್ದು, ಆಬ್ಜೆಕ್ಟನ್ನು ಟ್ರೇಸ್ ಮಾಡುವಂಥದ್ದು, ಬೇರೆ ಬೇರೆ ಶೇಪ್ಸ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡುವಂಥದ್ದು ನೋಡಲಿಕ್ಕಿದ್ದೇವೆ.
ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿ ಯಾವ ರೀತಿ ಇಮೇಜನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು. ಈ ಕೋರ್ಸ್ನ ಒಟ್ಟಿಗೆ ಬೇರೆ ಬೇರೆ ಅಸೈನ್ಮೆಂಟ್ಸ್ಗಳನ್ನ ಕೊಡ್ತೇನೆ, ಪ್ರಾಜೆಕ್ಟ್ ವರ್ಕ್ಸ್ಗಳನ್ನ ಕೊಡ್ತೇನೆ. ಸೊ ಇದರಿಂದ ನೀವೇನು ಕಲಿತೀರಾ ಅದನ್ನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು ಅನ್ನುವಂಥ ನಾಲೆಜ್ ಸಿಗುತ್ತೆ. ಈ ಅಡೋಬ್ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ಮೇಲೆ ನೀವು ಯಾವುದೇ ರೀತಿಯ ಒಂದು ಡಿಸೈನ್ನ ಮಾಡ್ಬೋದು, ಶೇಪ್ ಡಿಸೈನ್ಸ್ನ ಮಾಡಲಿಕ್ಕೆ ಕೆಪೇಬಲ್ ಆಗಿರ್ತೀರಾ. ಇಮೇಜ್ ಎಡಿಟಿಂಗ್, ಇಮೇಜ್ ಕರೆಕ್ಷನ್ಸ್, ಕಲರ್ ಗ್ರೇಡಿಂಗ್, ಬ್ಯಾಕ್ಗ್ರೌಂಡ್ ರಿಮೂವಲ್ ಇರ್ಬೋದು, ಪೋರ್ಟ್ರೇಟ್ ಇಮೇಜ್ ರೀಟಚಿಂಗ್, ಸ್ಕಿನ್ ಸ್ಮೂತ್ನಿಂಗ್ ಮಾಡುವಂಥದ್ದು, ಫೇಸ್ ಎಡಿಟಿಂಗ್, ಬಾಡಿ ಟ್ರಾನ್ಸ್ಫಾರ್ಮೇಷನ್ಸ್, ಪ್ರಾಡಕ್ಟ್ ಮಾಕಪ್ ಕ್ರಿಯೇಷನ್ಸ್, ವಿಸಿಟಿಂಗ್ ಕಾರ್ಡ್, ಬ್ರೌಚರ್, ಲೀಫ್ಲೆಟ್, ಬಿಸ್ನೆಸ್ ಸ್ಟೇಷನರಿ ಡಿಸೈನ್ ಮಾಡುವಂಥದ್ದು, ವೆಬ್ ಲೇಔಟ್, ಆ್ಯಪ್ ಲೇಔಟ್ ಡಿಸೈನ್ಸ್, ಬ್ಯಾನರ್ ಡಿಸೈನ್, ಮೂವಿ ಪೋಸ್ಟರ್ ಡಿಸೈನ್. ಸೊ ಇದೆಲ್ಲ ಮಾಡಲಿಕ್ಕೆ ನೀವು ಕೆಪೇಬಲ್ ಆಗಿರ್ತೀರಾ. ಸೊ ಫ್ರೆಂಡ್ಸ್, ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್ ಅಡೋಬ್ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ. ಸೊ ನೆಕ್ಸ್ಟ್ ಯೂಸ್ ಬಂದ್ಬಿಟ್ಟು ಇವಾಗ ಇಲ್ಲಿ ಬಿಲ್ ಬೋರ್ಡ್ ಇದೆ. ಓಕೆ, ಸೊ ಇಲ್ಲಿ ಬಿಲ್ ಬೋರ್ಡ್ ಇದೆ. ಇದಕ್ಕೆ ನಾನು ಮಾಡಿರುವಂತ ಡಿಸೈನ್ ನ ಹಾಕಬೇಕು. ಸೊ ಇಲ್ಲಿ ನಾನು ಮೇ ಬಿ ಮಲ್ಟಿಪಲ್ ಡಿಸೈನ್ಸ್ ನಾನು ಡಿಸೈನ್ ಮಾಡಿರ್ತೇನೆ. ಎಕ್ಸಾಂಪಲ್ಗೆ ಇಲ್ಲಿ ಇವಾಗ ಇದೊಂದು ಪರ್ಟಿಕ್ಯುಲರ್ ಡಿಸೈನ್ ಅನ್ಕೊಳ್ಳಿ. ಸೊ ಇದನ್ನ ಬಿಲ್ ಬೋರ್ಡ್ಗೆ ಹಾಕ್ಬೇಕು. ಸೊ ಈ ರೀತಿ ಮಲ್ಟಿಪಲ್ ಡಿಸೈನ್ಸ್ ಗಳಿದೆ, ಬೇರೆ ಬೇರೆ ಡಿಸೈನ್ಸ್ ಇದೆ. ಇಲ್ಲಿ ಇವಾಗ ನಾನು 2 ಡಿಸೈನ್ಸ್ ನ ತಗೊಂಡಿದ್ದೇನೆ. ಮೇ ಬಿ ಒಂದು 10-20 ಡಿಸೈನ್ಸ್ ಇದೆ. ಸೇಮ್ ಆಬ್ಜೆಕ್ಟ್ಗೆ, ಸೇಮ್ ಬಿಲ್ ಬೋರ್ಡ್ಗೆ ಅವರ ಸೇಮ್ ಪ್ರಾಡಕ್ಟ್ಗೆ ಮಾಕಪ್ ಆಗಿ ನಾನು ಈ ಮಲ್ಟಿಪಲ್ ಇಮೇಜಸ್ಗಳನ್ನ ಯೂಸ್ ಮಾಡಬೇಕು. ಅವಾಗ ನೀವು ಏನ್ ಮಾಡ್ಕೋಬೇಕಂದ್ರೆ, ಸೊ ಫಸ್ಟ್ಗೆ ನಾನು ಏನ್ ಮಾಡ್ತೇನೆ, ಇಲ್ಲಿ ಒಂದು ರೆಕ್ಟಾಂಗಲ್ ಶೇಪ್ನ ಕ್ರಿಯೇಟ್ ಮಾಡ್ತೇನೆ. ಸೊ ವಿಡ್ತ್ ಬಂದ್ಬಿಟ್ಟು ನಂದು ಪ್ರಾಡಕ್ಟ್ ಏನಿದೆ ಇಲ್ಲಿ ಇವಾಗ ನಂದು ಬಿಲ್ ಬೋರ್ಡ್, ಅದರ ಸೈಜ್ಗೆ ಸೆಟ್ ಮಾಡ್ಕೊಳ್ತೇನೆ ವಿಡ್ತ್. ಅದಾದ್ಮೇಲೆ ಸೊ ಒಂದ್ಸರಿ ನೀವು ರೆಕ್ಟಾಂಗಲ್ ಫ್ರೇಮ್ ಸೆಟ್ ಮಾಡ್ಕೊಂಡ್ಮೇಲೆ ಇದನ್ನ ನೆಕ್ಸ್ಟ್ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಕೊಡ್ತೇನೆ. ಆಮೇಲೆ ಕಂಟ್ರೋಲ್ T ಕೊಡ್ತೇನೆ. ಆಮೇಲೆ ಕಂಟ್ರೋಲ್ ಪ್ರೆಸ್ ಮಾಡ್ಕೊಂಡು ಈ ಬಿಲ್ ಬೋರ್ಡ್ ಇದ್ದು ಆಂಗಲ್ಗೆ, ಪರ್ಸ್ಪೆಕ್ಟಿವ್ ಆಂಗಲ್ಗೆ ನಾನು ಈ ಶೇಪ್ನ ಸೆಟ್ ಮಾಡ್ತೇನೆ. ಯಾವ್ದನ್ನ? ಆ ರೆಕ್ಟಾಂಗಲ್ ಶೇಪ್ನ. ಸೊ ಕಂಟ್ರೋಲ್ ಹೋಲ್ಡ್ ಮಾಡ್ಕೊಂಡು ಈ ಟ್ರಾನ್ಸ್ಫಾರ್ಮೇಶನ್ ಟೂಲ್ ಇದ್ದು ಆಂಕರ್ ಪಾಯಿಂಟ್ಸ್ ಅಲ್ಲಿ ನೀವು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಸೆಟ್ ಮಾಡ್ಕೊಬಹುದು. ಅದಾದ್ಮೇಲೆ ಇಲ್ಲಿ ಓಕೆ ಕೊಡ್ತೇನೆ. ಇದಾದ್ಮೇಲೆ ಇಲ್ಲಿ ಇವಾಗ ನಿಮ್ಗೆ ಇಮೇಜಸ್ ಹಾಕ್ಲಿಕ್ಕೆ ಸೊ ಜಸ್ಟ್ ಏನ್ ಮಾಡಿ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿ. ಯಾವ್ದ್ರ ಮೇಲೆ? ಈ ರೆಕ್ಟಾಂಗಲ್ ಶೇಪ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದು ಸಪರೇಟ್ ಫೈಲ್ ಅಲ್ಲಿ ಓಪನ್ ಆಗುತ್ತೆ. ಆಮೇಲೆ ನಿಮ್ಮ ಇಮೇಜಸ್ ಏನಿದೆ ಅದನ್ನ ಇಲ್ಲಿಗೆ ತಗೊಂಬನ್ನಿ. ಸೊ ಇಲ್ಲಿ ತಗೊಂಬಂದು ಪೇಸ್ಟ್ ಮಾಡಿ. ಸೊ ನಾನು ಏನ್ ಮಾಡ್ತೇನೆ, ಕಂಟ್ರೋಲ್ T ಕೊಟ್ಟು ಸೈಜ್ ನ ಅಡ್ಜಸ್ಟ್ಮೆಂಟ್ ಮಾಡ್ತೇನೆ ಈ ರೆಕ್ಟಾಂಗಲ್ ಫ್ರೇಮ್ಗೆ. ಅದಾದ್ಮೇಲೆ ಇಲ್ಲಿ ಓಕೆ ಕೊಡ್ತೇನೆ. ಇನ್ನು ಸೇವ್ ಮಾಡ್ಕೊಳ್ತೇನೆ. ಕಂಟ್ರೋಲ್ S, ಇದು ಇಂಪಾರ್ಟೆಂಟ್, ಸೇವ್ ಮಾಡ್ಕೋಬೇಕು. ಸೊ ಕಂಟ್ರೋಲ್ S ಕೊಟ್ಟು ಸೇವ್ ಮಾಡ್ಕೊಳ್ತೇನೆ. ಹೋದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಆಟೋಮೆಟಿಕ್ ಆಗಿ ಆ ಪರ್ಸ್ಪೆಕ್ಟಿವ್ ಆಂಗಲ್ ಅಲ್ಲಿ ಅದು ಅಲೈನ್ಮೆಂಟ್ ಆಗಿದೆ. ಸೊ ಇಲ್ಲಿ ಪರ್ಸ್ಪೆಕ್ಟಿವ್ ಆಂಗಲ್ ಅಲ್ಲಿ ಇದು ಅಲೈನ್ಮೆಂಟ್ ಆಗಿದೆ. ಸೊ ಇದ್ರದ್ದು ಇನ್ನೂ ಬೇರೆ ಅಡ್ವಾಂಟೇಜ್, ಇವಾಗ ಇದೊಂದು ಡಿಸೈನ್ ಆಯ್ತು. ಇದನ್ನ ನೀವೇನ್ ಮಾಡ್ಕೋಬಹುದು, ಇದನ್ನ ಸೇವ್ ಆಸ್ ಕೊಟ್ಟು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಮೇ ಬಿ ನಾನು ಏನ್ ಮಾಡ್ತೇನೆ, ಇಲ್ಲಿ JPG ಫೈಲ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತೇನೆ. JPG, PNG, PDF ಯಾವುದೇ ಫೈಲ್ ಅಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಇವಾಗ ಈ ಡಿಸೈನ್ ಎಕ್ಸ್ಪೋರ್ಟ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ತೇನೆ, ಪುನಃ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೇನೆ. ಡಬಲ್ ಕ್ಲಿಕ್ ಮಾಡಿದಾಗ ಅದರದ್ದು ಸಪರೇಟ್ ಫೈಲ್ ಅಲ್ಲಿ ಓಪನ್ ಆಗುತ್ತೆ. ಇದನ್ನ ಆಫ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇನ್ನೊಂದು ಇಮೇಜ್ ಯಾವ್ದಿದೆ ಇದು. ಸೊ ಇದನ್ನ ಇಲ್ಲಿ ತಗೊಂಬಂದು ಪೇಸ್ಟ್ ಕೊಡ್ತೇನೆ. ಆಮೇಲೆ ಸೇವ್ ಮಾಡ್ತೇನೆ. ಕಂಟ್ರೋಲ್ S ಶಾರ್ಟ್ ಕಟ್. ಸೊ ಇವಾಗ ಇಲ್ಲಿ ನೀವು ಬಿಲ್ ಬೋರ್ಡ್ಗೆ ಹೋದ್ರೆ ನೋಡ್ಬೋದು, ಆಟೋಮೆಟಿಕ್ ಆಗಿ ಅದು ಆ ಪರ್ಸ್ಪೆಕ್ಟಿವ್ ಆಂಗಲ್ ಅಲ್ಲಿ ಅಲೈನ್ಮೆಂಟ್ ಆಗಿದೆ. ಪುನಃ ನೀವು ಇದನ್ನ ಸೇವ್ ಮಾಡ್ಕೋಬಹುದು ಈ ರೀತಿ. ಸೊ ಈ ರೀತಿ ನಿಮ್ಗೆ ಮಲ್ಟಿಪಲ್ ಡಿಸೈನ್ಸ್ ಗಳನ್ನ ಸೇಮ್ ಆಬ್ಜೆಕ್ಟ್ ಮೇಲೆ ನೀವು ಮಾಕಪ್ ಮಾಡ್ತೀರಾ ಅಂತ ಹೇಳಿದ್ರೆ, ಅವಾಗ ನಿಮ್ಗೆ ಪುನಃ ನೀವು ಅದು ಪರ್ಸ್ಪೆಕ್ಟಿವ್ ಆಂಗಲ್ಗೆ ಮಾಡಿಫೈ ಮಾಡೋ ಬದಲು, ಟ್ರಾನ್ಸ್ಫಾರ್ಮೇಶನ್ ಮಾಡೋ ಬದಲು ನೀವು ಫಸ್ಟ್ಗೆ ಏನ್ ಮಾಡ್ಕೋಬೇಕು, ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಮಾಡ್ಕೊಂಡು ಅದ್ರ ಮೇಲೆ ನೀವು ಆಬ್ಜೆಕ್ಟ್ ನ ಹಾಕ್ತಾ ಬರ್ಬೋದು. ಇನ್ನೊಂದು ಯೂಸ್ ಏನಂದ್ರೆ, ಇವಾಗ ನಾನೊಂದು ಡಿಸೈನ್ ಮಾಡಿದ್ದೇನೆ. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ಡಿಸೈನ್ಸ್ ಗಳಿದೆ. ಓಕೆ, ಸೊ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ಡಿಸೈನ್ಸ್ ಗಳನ್ನ ಮಾಡಿದ್ದಾನೆ. ಓಕೆ, ಇಲ್ಲಿ ನೋಡ್ಬೋದು ಎಲ್ಲ ಸೆಪರೇಟ್ ಲೇಯರ್ ಇದೆ. ಇವಾಗ ನನ್ಗೆ ಇದನ್ನ ಕಂಪ್ಲೀಟ್ ಆಗಿ ಬೇರೆ ಫೈಲ್ಗೆ ಮೂವ್ ಮಾಡ್ಬೇಕಂತಿದ್ರು, ಸೊ ನಾನು ಏನ್ ಮಾಡ್ಕೋಬೇಕು, ಎಲ್ಲವನ್ನು ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಶಿಫ್ಟ್ ಹೋಲ್ಡ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಶಿಫ್ಟ್ ಹೋಲ್ಡ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಎಲ್ಲ ಸೆಲೆಕ್ಷನ್ ಆಗುತ್ತೆ. ಆಮೇಲೆ
ರೈಟ್ ಕ್ಲಿಕ್ ಮಾಡಿಕೊಂಡು ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಕೊಡ್ತೇನೆ. ಸೊ ಇದು ಇವಾಗ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಯ್ತು. ಅದ್ರ ಜೊತೆ ಗ್ರೂಪ್ ತರಾನು ವರ್ಕ್ ಆಗುತ್ತೆ ಸ್ಮಾರ್ಟ್ ಆಬ್ಜೆಕ್ಟ್. ಇನ್ನು ನಾನು ಇದನ್ನ ಏನ್ ಮಾಡ್ತೇನೆ, ಇಲ್ಲಿಗೆ ಮೂವ್ ಮಾಡ್ತೇನೆ, ಇಲ್ಲಿ ಪೇಸ್ಟ್ ಮಾಡ್ತೇನೆ. ಇದನ್ನ ಆಫ್ ಮಾಡಿಕೊಂಡು ಕಂಟ್ರೋಲ್ ಟಿ ಕೊಟ್ಟು ಸೈಜ್ನ ಅಡ್ಜಸ್ಟ್ಮೆಂಟ್ ಮಾಡ್ತೇನೆ. ಆಮೇಲೆ ಕಂಟ್ರೋಲ್ ಎಸ್ ಸೇವ್ ನೋಡ್ಬೋದು. ಸೊ ಇಲ್ಲಿ ಅದು ಟ್ರಾನ್ಸ್ಫಾರ್ಮ್ ಆಗಿದೆ. ಸೊ ನಂದು ಬಿಲ್ ಬೋರ್ಡ್ಗೆ ಟ್ರಾನ್ಸ್ಫಾರ್ಮ್ ಆಗಿದೆ. ಸೊ ಈ ರೀತಿ ಸ್ಮಾರ್ಟ್ ಆಬ್ಜೆಕ್ಟ್ ಗ್ರೂಪ್ ಆಗಿನೂ ವರ್ಕ್ ಮಾಡುತ್ತೆ. ಮತ್ತೆ ತುಂಬಾ ಲಾರ್ಜ್ ಫೈಲ್ಸ್ ಲೇಯರ್ಸ್ ಗಳಿದ್ದಾಗ ಅದನ್ನು ಕಂಪ್ರೆಸ್ ಮಾಡಿ ಸಿಂಗಲ್ ಲೇಯರ್ಗೆ ಕನ್ವರ್ಟ್ ಮಾಡ್ಲಿಕ್ಕೂ ನಾವು ಅದನ್ನ ಯೂಸ್ ಮಾಡಬಹುದಾಗಿದೆ. ಓಕೆ ಫ್ರೆಂಡ್ಸ್, ಸೊ ಇದು ಕೆಲವು ಸ್ಮಾರ್ಟ್ ಆಬ್ಜೆಕ್ಟ್ ನ ಯೂಸಸ್ಗಳು, ಕೆಲವು ಟೆಕ್ನಿಕ್ಸ್ಗಳು. ಸ್ಮಾರ್ಟ್ ಆಬ್ಜೆಕ್ಟ್ಸ್ ಅಂದ್ರೆ ಏನು, ಸ್ಮಾರ್ಟ್ ಆಬ್ಜೆಕ್ಟ್ಸ್ ನ ಬೇರೆ ಬೇರೆ ಯೂಸಸ್ ಏನು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.